ಮಿತ್ರರೇ ನಮಸ್ಕಾರ. ಇದು ಟಿವಿ ವಿಕ್ರಮ. ನಾನು ಡ್ಯಾನಿ ಪಿರೇರ, ಹಳ್ಳಿ ಮೈಸೂರು. ಮಿತ್ರರೇ, ಸನಾತನ ಭಾರತ ಸಾಧಕರ ಮತ್ತು ಸಾಧು ಸಂತರ ನಾಡು. ಹಾಗಾಗಿ ಅವರ ಸಾಧನೆ ಮತ್ತು ಕೀರ್ತಿ ಸ್ವಲಾಭದ ಆಲೋಚನೆ ಹೊಂದಿರದೆ ಲೋಕಹಿತದ ಆಶಯ ಹೊಂದಿತ್ತು. ಅಂತ ಸಾಧಕ ಋಷಿ ಮಹಾಶಯರೊಬ್ಬರ ಸಾಧನೆಯ ಬಗ್ಗೆ ಈ ಸಂಚಿಕೆಯಲ್ಲಿ ನಾವು ತಿಳಿಯೋ ಪ್ರಯತ್ನ ಮಾಡೋಣ. ಬಹಳ ಹಿಂದೆ ಹಿಮಾಲಯದ ಬಳಿಯ ಸುಂದರ ಅರಣ್ಯದಲ್ಲಿ ಭಾರದ್ವಾಜ ಮುನಿ ಎಂಬ ಋಷಿ ವಾಸಿಸ್ತಿದ್ರು. ಅವರು ಪುಸ್ತಕ ಓದೋದು, ಯೋಗ ಮಾಡೋದು, ಪ್ರಕೃತಿ ನೋಡೋದು ಇವನ್ನೆಲ್ಲ ತುಂಬಾ ಇಷ್ಟಪಟ್ಟು ಮಾಡ್ತಿದ್ರು. ಒಂದು ದಿನ ಅವರು ಪಕ್ಷಿಗಳ ಹಾರಾಟ ನೋಡ್ತಿದ್ರು. ಗರುಡ, ಹದ್ದು, ಗೂಬೆ ಒಂದಕ್ಕಿಂತ ಒಂದು ಚಂದದ ಹಾರಾಟ ಮಾಡ್ತಿದ್ವು. ಅವರು ಯೋಚಿಸಿದ್ರು, ಪಕ್ಷಿಗಳು ಹಾರಬಲ್ವು, ಆದರೆ ಮನುಷ್ಯರು ಹಾರಬಾರ್ದೇಕೆ? ಅವರು ತುಂಬಾ ಕುತೂಹಲದಿಂದ ಸಂಶೋಧನೆ ಮಾಡಿದರು. ಅವರು ಪಕ್ಷಿಗಳ ರೆಕ್ಕೆಗಳು ಹೇಗೆ ಕೆಲಸ ಮಾಡ್ತವೆ, ಗಾಳಿಯ ಶಬ್ದ, ಮೋಡಗಳ ಚಲನೆ ಎಲ್ಲವನ್ನ ಅಧ್ಯಯನ ಮಾಡಿದರು. ಅವರ ಪರಿಶ್ರಮಕ್ಕೆ ಆ ದೇವತೆಗಳು ಕೂಡ ಮೆಚ್ಚಿಕೊಂಡ್ರು. ಒಮ್ಮೆ ಕೆಲವು ದೇವತೆಗಳು ಯಜ್ಞಕ್ಕೆ ಬಂದಾಗ ಮುನಿಗಳು ಕೇಳಿದ್ರು, ಗಗನದಲ್ಲಿ ಹಾರುವ ನಿಮ್ಮ ದಿವ್ಯ ವಿಮಾನಗಳು ಹೇಗೆ ಕೆಲಸ ಮಾಡ್ತವೆ? ದೇವತೆಗಳು ಹೇಳಿದ್ರು, ಜ್ಞಾನ, ಪ್ರಯೋಗ ಮತ್ತು ಪರಿಶ್ರಮ ಇದ್ರೆ ಮನುಷ್ಯರು ಹಾರಬಹುದು. ಈ ಮಾತು ಮುನಿಗೆ ಇನ್ನೂ ಉತ್ಸಾಹ ತಂತು. ಭಾರದ್ವಾಜರು ಕಡ್ಡಿಗಳು, ಲೋಹದ ತುಂಡುಗಳು, ಬಟ್ಟೆಗಳು ಇವನ್ನೆಲ್ಲ ಬಳಸಿ ಸಣ್ಣ ಮಾದರಿಯನ್ನ ಮಾಡಿದರು. ಸಣ್ಣ ಯಂತ್ರಗಳು ಗಾಳಿಯಲ್ಲಿ ಹಾರಬಲ್ಲ ಹಾಗೆ ಪ್ರಯತ್ನಿಸಿದರು. ತುಂಬ ದಿನಗಳ ಪರಿಶ್ರಮದ ನಂತರ ಒಂದು ದಿನ ಅವರು ಮಾಡಿದ ಒಂದು ಸಣ್ಣ ಯಂತ್ರ ಗಾಳಿಯಲ್ಲಿ ಚಿಕ್ಕದಾಗಿ ಹಾರಲಿಕ್ಕೆ ಶುರು ಮಾಡಿತು. ಮುನಿಗಳು ತುಂಬಾ ಸಂತೋಷಪಟ್ಟರು. ಆಗ ಅವರೊಳಗೆ ಒಂದು ಸುಂದರವಾದ ಶ್ಲೋಕ ಮೂಡಿ ಬಂತು. ಉದ್ಯಮೇನಾಯಿ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗ. ಅಂದ್ರೆ ಕೆಲಸ ಮಾಡಿದಾಗ ಮಾತ್ರ ಫಲ ಸಿಗುತ್ತೆ, ಆಲೋಚನೆ ಮಾಡುತ್ತಾ ಕೂರೋದ್ರಿಂದ ಅಲ್ಲ. ನಿದ್ರೆಯಲ್ಲಿರುವ ಸಿಂಹದ ಬಾಯಿಗೆ ಬೇಟೆ ತಾನಾಗಿ ಬಂದು ಬೀಳೋದಿಲ್ಲ ಅಂತ. ನಮ್ಮೊಳಗೆ ಕುತೂಹಲ ಇರಬೇಕು, ಪ್ರಶ್ನೆಗಳನ್ನ ಕೇಳಬೇಕು, ಪ್ರಯತ್ನ ಮಾಡ್ತಲೇ ಇರಬೇಕು. ತಪ್ಪಾದ್ರೂ ಮತ್ತೆ ಮತ್ತೆ ಪ್ರಯತ್ನಿಸಬೇಕು. ಹೀಗೆ ಮಾಡಿದ್ರೆ ಸಾಧಿಸಲಾಗದ್ದನ್ನು ಸಾಧಿಸಬಹುದು. ಮಿತ್ರರೇ, ಈಗ ನಮ್ಮಲ್ಲಿ ವಿಮಾನದ ಪಿತಾಮಹ ಯಾರು ಅಂತ ಕೇಳಿದ್ರೆ ಯಾವುದೇ ವಿದ್ಯಾವಂತ ತಟ್ಟನೆ ಹೇಳಬಲ್ಲ, ರೈಟ್ ಸಹೋದರರು ಅಂತ. ಆದ್ರೆ ವಾಸ್ತವ ಬೇರೆ ಇದೆ. ಕ್ರಿಸ್ತಪೂರ್ವ 600ರಲ್ಲಿ ಈ ದೇಶದ ಭಾರದ್ವಾಜ ಎನ್ನುವ ಒಬ್ಬ ಋಷಿ ವಿಮಾನಶಾಸ್ತ್ರ ಅನ್ನೋ ಗ್ರಂಥವನ್ನ ಬರೆದ್ರು. ಆ ಗ್ರಂಥದಲ್ಲಿ ಎಂತ ಅದ್ಭುತವಿದೆ ಅಂದ್ರೆ, ವಿಮಾನ ಹಾರಾಡುವ ಹಂತದಲ್ಲಿ ಅದು 1ರಿಂದ 5ನೇ ವಾತಾವರಣಕ್ಕೆ ತಲುಪಿದಾಗ ಉಂಟಾಗೋ ಘರ್ಷಣೆಯಿಂದ ವಿಮಾನ ಸುಟ್ಟು ಭಸ್ಮವಾಗೋದನ್ನ ತಡೆಯೋಕೆ ಒಂದು ಯಂತ್ರ ಬೇಕಿತ್ತು. ಆ ಯಂತ್ರವೇ ರೌದ್ರಿ ದರ್ಪಣ ಯಂತ್ರ. ಇದನ್ನ ಭಾರದ್ವಾಜ ಮುನಿಗಳು ಕಂಡು ಹಿಡಿದ್ರು. ಆದ್ರೆ ಇಲ್ಲಿನ ವಿಶೇಷ ಅಂದ್ರೆ, ಸನಾತನ ಭಾರತದಲ್ಲಿ ಏನನ್ನೇ ಕಂಡು ಹಿಡಿದ್ರು ಅದನ್ನ ಏಕಾಏಕಿ ಪ್ರಯೋಗಿಸ ಆಗಿರ್ಲಿಲ್ಲ. ಅದರ ಪ್ರಯೋಗ ನಡೆಯುವ ಮೊದಲು ಅದರ ಸಾಧಕ ಬಾಧಕಗಳನ್ನ ಚರ್ಚಿಸೋಕೆ ಎಲ್ಲ ಋಷಿಗಳು ಸಭೆ ಸೇರ್ತಿದ್ರು. ಆ ಸಭೆಯಲ್ಲಿ ಸಂಶೋಧನೆ, ವಿಚಾರ ವಿಮರ್ಶೆ ನಡೆದು ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬರಲಾಗ್ತಿತ್ತು. ಅಂತೆಯೇ ಸಭೆಯಲ್ಲಿ ಭಾರದ್ವಾಜ ಮುನಿಗಳು ಸಂಶೋಧಿಸಿದಂಥ ವಿಮಾನಶಾಸ್ತ್ರ ಗ್ರಂಥವನ್ನ ಅಧ್ಯಯನ ನಡೆಸಿ ಭಾರದ್ವಾಜ ಮುನಿಗಳ ಉತ್ಕೃಷ್ಟ ಸಾಧನೆಯನ್ನ ಮೆಚ್ಚಿ ಅವರಿಗೆ ಗೌರವ ಸಮರ್ಪಿಸಲಾಯಿತು. ಆದ್ರೆ ಇದನ್ನ ಮುಂದುವರಿಸೋದು ಬೇಡ, ಯಾಕೆ ಅಂದ್ರೆ ಇದು ಮುಂದೆ ಜಗತ್ತಿಗೆ ಮಾರಕವಾಗಬಹುದು ಅನ್ನೋ ಎಚ್ಚರಿಕೆ ನೀಡ್ತಾ ಆ ಪುಸ್ತಕವನ್ನ ಪಕ್ಕಕ್ಕಿಟ್ಟು ಮುಂದಕ್ಕೆ ಹೋಗಿ ಅಂತೇಳಿ ಭಾರದ್ವಾಜ ಮುನಿಗಳಿಗೆ ಸೂಚಿಸಲಾಯಿತು. ಮುಂದೆ ಬೇಡವೆಂದು ಪಕ್ಕಕ್ಕಿಟ್ಟ ಪುಸ್ತಕವನ್ನ ಅಧ್ಯಯನ ಮಾಡಿದಂತ ಆನೇಕಲ್ನ ಸುಬ್ರಾಯ ಶಾಸ್ತ್ರಿ ಎಂಬುವರು ಅಮೆರಿಕದ ರೈಟ್ ಸಹೋದರರು ವಿಮಾನ ಹಾರಾಟ ನಡೆಸ್ತಕ್ಕಂಥ 6 ವರ್ಷಗಳ ಮೊದಲೇ ಮುಂಬೈನ ಕರಾವಳಿ ಪ್ರದೇಶದಲ್ಲಿ ವಿಮಾನ ಹಾರಾಟ ನಡೆಸಿ ಯಶಸ್ವಿಯಾಗಿದ್ದು ಎಲ್ಲಾ ಪತ್ರಿಕೆಗಳಲ್ಲಿ ವರದಿಯಾಯಿತು. ಆದ್ರೆ ಅದನ್ನ ನಾವು ಮೊದಲು ನಡೆಸಿದ್ದು ಅನ್ನೋದನ್ನ ಜಗತ್ತಿನ ಎದುರು ನಾವು ಪ್ರತಿಪಾದಿಸಿದ ಕಾರಣ 6 ವರ್ಷಗಳ ನಂತರ ಅಮೆರಿಕದ ರೈಟ್ ಸಹೋದರರೇ ವಿಮಾನವನ್ನ ಕಂಡು ಹಿಡಿದ್ರು ಅಂತ ಹೇಳಲಾಯಿತು. ಮಿತ್ರರೇ, ಸಾಧನೆ ಅಂದ್ರೆ ಸ್ವಂತ ಹಿತ ಅಲ್ಲ, ಸಮಾಜಕ್ಕೆ ಬೆಳಕು ನೀಡುವ ದೀಪ. ಭಾರದ್ವಾಜ ಮುನಿ ಅಂತ ಋಷಿಗಳು
ತಮ್ಮ ಜ್ಞಾನವನ್ನ ಲೋಕಹಿತಕ್ಕೆ ಅರ್ಪಿಸಿದರು. ಪರೋಪಕಾರಾಯ ಸಂತ ಜೀವನಂ, ಶ್ರೇಷ್ಠರ ಜೀವನವೇ ಪರೋಪಕಾರಕ್ಕಾಗಿ ಅನ್ನೋದು ನಮ್ಮ ಋಷಿಗಳ ತತ್ವ ಆಗಿತ್ತು. ಮಿತ್ರರೇ, ಸಾಧನೆ ಅದು ನಮಗಾಗಿ ಮಾತ್ರ ಅಲ್ಲ, ಅದು ಲೋಕದ ಹಿತಕ್ಕೆ ಅನ್ನೋದು ನಮ್ಮ ಪ್ರಾಚೀನರ ನಂಬಿಕೆ. ಜ್ಞಾನ, ವಿಜ್ಞಾನ ಮತ್ತು ಪರಿಶ್ರಮ ಇವುಗಳು ಸಮಾಜಕ್ಕೆ ಬೆಳಕು ತರಬೇಕು. ಭಾರದ್ವಾಜ ಮುನಿ ತಮ್ಮ ಸಂಶೋಧನೆಯನ್ನ ಲೋಕದ ಹಿತಕ್ಕಾಗಿ ಮಾಡಿದ್ರು. ಆದರೆ ಅದು ಲೋಕಕ್ಕೆ ಕಂಟಕವಾಗಬಹುದು ಎಂದು ಸಲಹೆ ಬಂದಾಗ ಆ ಪ್ರಯೋಗ ಪಕ್ಕಕ್ಕಿಟ್ಟು ಮುಂದೆ ಸಾಗಿದ್ರು. ಪರೋಪಕಾರಾಹ ಪುಣ್ಯಾಯ ಪಾಪಾಯ ಪರಪೀಡನಂ. ಇತರರಿಗೆ ಸಹಾಯ ಮಾಡೋದು ಪುಣ್ಯದ ಕೆಲಸ, ಮತ್ತೊಬ್ಬರಿಗೆ ಪೀಡಿಸೋದು ಪರಮ ಪಾಪ ಎಂದು ಭಾವಿಸಿ ಬದುಕಿದ್ದವರು ನಮ್ಮ ಪೂರ್ವಜರು ಅಂತ ಹೇಳ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮಿತ್ರರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ವಂದೇ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.